ಯತ್ನಾಳ್ ಅವರು ವೋಟ್ ಇನ್ವ್ಯಾಲ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ಉಗ್ರಪ್ಪನವರು. ಈಗ ಹೆಂಗೆ ಇನ್ವ್ಯಾಲಿಡ್ ಆಗ್ತದೆ ರೀ? ತಾವು ಬಿಜೆಪಿ ದೂರ್ತರು ಭ್ರಷ್ಟರು ಕಳ್ಳರು ಅಂತ ಹೇಳಿದ್ರೆ ಅಂಥವ್ರಿಗೆ ತಾವು ವೋಟ್ ಹಾಕಿದ್ರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರೆ ಇದು ಗುಪ್ತ ಮತದಾನ, ರಹಸ್ಯ ಮತದಾನವನ್ನು ತಾವು ಉಲ್ಲಂಘನೆ ಮಾಡುವ ಮುಖಾಂತರ ನಿಮ್ಮ ಮತವನ್ನು ಕೂಡ ಇನ್ವ್ಯಾಲಿಡ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಗಂಭೀರವಾದ ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಅಂತ ಉಗ್ರಪ್ಪನವ್ರು ಈಗಾಗಲೇ ಹೇಳಿದ್ರು ನಾವು ದೂರು ಕೊಟ್ಟಿದ್ದೀವಿ ಚುನಾವಣಾಧಿಕಾರಿಗೆ. ದೂರ 100 ಕೊಡ್ತಾರೆ, SIRಗೂ ದೂರು ಕೊಟ್ಟಾರ. ದೂರುಗಳು ಬೇಕಾದಷ್ಟು ಕೊಟ್ಟು ನೋಡ್ರಿ. ಚುನಾವಣೆ ಮತದಾನ ಗಟ್ಟಿ ಒಳಗೆ ಹೋದ್ಮೇಲೆ ಬ್ಯಾಲೆಟ್ ಪೇಪರನ್ನು ಬಹಿರಂಗಪಡಿಸಿ ಹಿಂಗೆ ತೋರಿಸಿದ್ರೆ ಅದು ನಿಜಕ್ಕ ಇನ್ವ್ಯಾಲಿಡ್. ನಾ ಹೊರಗೆ ರಸ್ತೆ ಮ್ಯಾಗ ಏನು ಬೇಕಾದ್ರೆ ಹೇಳ್ತೀನಿ, ಏನು ಬೇಕಾದ್ರೂ ನನ್ನ ಇಷ್ಟ ಯಾರಿಗೆ ಅನ್ನೋದು ತೋರಿಸ್ಕೊಡ್ತೀನಿ. ಆದ್ರೆ ಒಳಗಡೆ ಹೋದ್ಮೇಲೆ ನನ್ನ ಆತ್ಮಸಾಕ್ಷಿಯಾಗಿ NDA ಏನು ನಮ್ಮ ಪಕ್ಷದ ಹೈಕಮಾಂಡ್ ಹೇಳಿದೆ, NDA ಪಕ್ಷದ ಒಂದು ಮಿತ್ರ ಪಕ್ಷಗಳಿಗೆ ವೋಟ್ ಹಾಕ್ಬೇಕಂತ ಸೂಚನೆ ಕೊಟ್ಟಂಥದ್ದು ಇರುವಂಥದ್ದು ಹಿನ್ನೆಲೆಯಲ್ಲಿ ನಾನು ಯಾವುದೇ ರೀತಿಯ ಗುಪ್ತ ಮತದಾನವನ್ನು ಇಂಡಿಪೆಂಡೆಂಟ್ ವೋಟರ್ ಯಾರಿಗೆ ಬೇಕಾದ್ರೆ ಹಾಕ್ತೀನಿ ಅಂತ ಹೇಳ್ಬೋದು, ಯಾರಿಗೆ ಬೇಕಾದ್ರೆ ಹಾಕುವಂಥ ಸ್ವಾತಂತ್ರ್ಯ ಇಲ್ವಾ? ಐತ್ರಿ, ಸ್ವಾತಂತ್ರ್ಯ ಐತದು. ಅದು ನೋಡಿ, ಬರೇ ನಾವು ಇದನ್ನು ಎಲ್ಲದಕ್ಕೂ ಹಚ್ಚಿಬಿಟ್ರೆ ಈ ದೇಶನಾಗ ಚುನಾವಣೆನೇ ಆಗೋದಿಲ್ಲ. ಎಲ್ಲರೂ ಒಂದು ಪಾರ್ಟಿಗೆ ಹಾಕ್ತೀನಿ ಅಂತ ಹೇಳೇ ಬಿಟ್ಟಿರ್ತಾರೆ. ಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷ ಬರುವುದು ಕೂಡ ಸನ್ನಿಹಿತ ಆಗ್ತಾ ಇದೆ. ಏನು ಹಂಗೇನಿಲ್ಲ, ನಾನು ಅದನ್ನು ನಿರೀಕ್ಷೆನೂ ಇಟ್ಟಿಲ್ಲ. ನಾ ಯಾರಿಗೂ ಆತ್ಮಸಾಕ್ಷಿಯಾಗಿ ಹೇಳಿ, ನಾ ಆತ್ಮಸಾಕ್ಷಿ ಪೂರ್ತಿ ಬಿಜೆಪಿ. ಇಲ್ಲ, ಈ ಮತದಾನಕ್ಕೆ ನಾ BJPಗೆ ಹೋಗೋದಕ್ಕೇನು ಸಂಬಂಧ ಇಲ್ಲ. ನಾನು ಇವತ್ತೂ ನಿಮ್ಮ ಮುಂದೆ ಹೇಳ್ತೀನಿ ಸರ್, ಯತ್ನಾಳ್ ಅವರು ಬಿಜೆಪಿಗೆ ಹೋಗಬಾರ್ದು, ಬಿಜೆಪಿ ಕರೆದ್ರೆ ಯಾಕೆ ಹೋಗಬಾರ್ದು? ಇವತ್ತೂ ಹೇಳ್ತೀನಿ, ನಾನು BJP ಬರ್ತೀನಿ ಅಂತ ಅರ್ಜಿ ಹಾಕಿಲ್ಲ, ಹಾಕುವುದಿಲ್ಲ. ಅವರೇ ನಿಮಗೆ ಅರ್ಜಿ ಹಾಕೊಂಡು ಕರ್ಸ್ಕೊಂಡ್ರೆ ಅಲ್ಲೇ ನೋಡೋಣ್ರಿ. ಅವಾಗ ನೋಡಿ ಇದು ಏನೇನು ಆಗ್ತದೋ ಅಲ್ಲೇನು ಮಾತುಕತೆ ಆಗ್ತದೆ ಅದು ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತಿನವರೆಗೆ ಅವ್ರು ನಾ ಬೆನ್ನು ಹತ್ತಿಲ್ಲ. ಇಂಡಿಪೆಂಡೆಂಟ್ ವೋಟರ್ ಯಾರಿಗೆ ಬೇಕಾದ್ರೆ ಹಾಕ್ತೀನಿ ಅಂತ ಹೇಳ್ಬೋದು, ಯಾರಿಗೆ ಬೇಕಾದ್ರೆ ಹಾಕುವಂಥ ಸ್ವಾತಂತ್ರ್ಯ ಇಲ್ವಾ? ಐತ್ರಿ, ಸ್ವಾತಂತ್ರ್ಯ ಐತದು. ಅದು ನೋಡಿ, ಬರೇ ನಾವು ಇದನ್ನು ಎಲ್ಲದಕ್ಕೂ ಹಚ್ಚಿಬಿಟ್ರೆ ಈ ದೇಶನಾಗ ಚುನಾವಣೆನೇ ಆಗೋದಿಲ್ಲ. ಎಲ್ಲರೂ ಒಂದು ಪಾರ್ಟಿಗೆ ಹಾಕ್ತೀನಿ ಅಂತ ಹೇಳೇ ಬಿಟ್ಟಿರ್ತಾರೆ. ಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷ ಬರುವುದು ಕೂಡ ಸನ್ನಿಹಿತ ಆಗ್ತಾ ಇದೆ. ಏನು ಹಂಗೇನಿಲ್ಲ, ನಾನು ಅದನ್ನು ನಿರೀಕ್ಷೆನೂ ಇಟ್ಟಿಲ್ಲ. ನಾ ಯಾರಿಗೂ ಆತ್ಮಸಾಕ್ಷಿಯಾಗಿ ಹೇಳಿ, ನಾ ಆತ್ಮಸಾಕ್ಷಿ ಪೂರ್ತಿ ಬಿಜೆಪಿ. ಇಲ್ಲ, ಈ ಮತದಾನಕ್ಕೆ ನಾ BJPಗೆ ಹೋಗೋದಕ್ಕೇನು ಸಂಬಂಧ ಇಲ್ಲ. ನಾನು ಇವತ್ತೂ ನಿಮ್ಮ ಮುಂದೆ ಹೇಳ್ತೀನಿ ಸರ್, ಯತ್ನಾಳ್ ಅವರು ಬಿಜೆಪಿಗೆ ಹೋಗಬಾರ್ದು, ಬಿಜೆಪಿ ಕರೆದ್ರೆ ಯಾಕೆ ಹೋಗಬಾರ್ದು? ಇವತ್ತೂ ಹೇಳ್ತೀನಿ, ನಾನು BJP ಬರ್ತೀನಿ ಅಂತ ಅರ್ಜಿ ಹಾಕಿಲ್ಲ, ಹಾಕುವುದಿಲ್ಲ. ಅವರೇ ನಿಮಗೆ ಅರ್ಜಿ ಹಾಕೊಂಡು ಕರ್ಸ್ಕೊಂಡ್ರೆ ಅಲ್ಲೇ ನೋಡೋಣ್ರಿ. ಅವಾಗ ನೋಡಿ ಇದು ಏನೇನು ಆಗ್ತದೋ ಅಲ್ಲೇನು ಮಾತುಕತೆ ಆಗ್ತದೆ ಅದು ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತಿನವರೆಗೆ ಅವ್ರು ನಾ ಬೆನ್ನು ಹತ್ತಿಲ್ಲ, ನಾನು ಬೆನ್ನು ಹತ್ತಿಲ್ಲ. ನ್ಯೂಸ್ 18 ಜೊತೆಗೆ ಮಾತನಾಡಿದ ಇದು ಯತ್ನಾಳ್ ಅವರ ಅಭಿಪ್ರಾಯ. ಅವರು ಒಂದು ಮಾತು ಹೇಳಿದ, ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ನ ಕರೆ ಮೇರೆಗೆ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಲ್ಲಕ್ಕೆ ನಾನು ತೀರ್ಮಾನವನ್ನು ಮಾಡಿದೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪರೋಕ್ಷವಾಗಿ ಮತ ಹಾಕಿದೆ ಅಂತ ಹೇಳಿದ್ರು. ಆ ಮುಖಾಂತರ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲೊಂದು ಕಡೆ ಸೇರುವ ಸನ್ನಿಹಿತದ ಬಗ್ಗೆ ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಯತ್ನಾಳ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಚಿದಾನಂದ್ ಪಟೇಲ್, ವಿಧಾನಸೌಧದಿಂದ ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.